ಕಳೆದ 7 ವರ್ಷ ಹಿಂದೆ ಹಲಸನ್ನು ನಾಟಿ ಮಾಡಿ ಒಂದು 200 ಗಿಡ 4 ಎಕರೆಯಲ್ಲಿ ನಾಟಿ ಮಾಡಿ ಕಳೆದ 2 ವರ್ಷದಿಂದ ಫಸಲು ಬರ್ತಾ ಇದೆ. ನಾವು ಕಳೆದ 7 ವರ್ಷ ಹಿಂದೆ ಹಲಸನ್ನು ನಾಟಿ ಮಾಡಿ ಒಂದು 200 ಗಿಡ 4 ಎಕರೆಯಲ್ಲಿ ನಾಟಿ ಮಾಡಿ ಕಳೆದ 2 ವರ್ಷದಿಂದ ಫಸಲು ಬರ್ತಾ ಇದೆ. ನಮಗೆ ಶುರುವಿಗೆ ನಾಟಿ ಮಾಡುವಾಗ ತುಂಬ ಭಯ ಆಗ್ತಾ ಇತ್ತು. ಇದನ್ನು ಹೇಗಪ್ಪ ಮುಗಿಸುವುದು, ಇದರಲ್ಲಿ ಬಂದ ಹಲಸನ್ನು ಹೇಗೆ ಮುಗಿಸುವುದು, ಅದರಲ್ಲಿ ಮೌಲ್ಯ ನಮಗೆ ಹೇಗೆ ಸಿಗ್ತದಾ ಅಂತೇಳುವ ಒಂದು ಭಯ ಇತ್ತು. ಕಳೆದ 2 ವರ್ಷದಿಂದ ನಮಗೆ ಒಳ್ಳೆಯ ಇಳುವರಿ ಬರ್ತಾ ಇದೆ. ಈ ವರ್ಷ ಹತ್ರ ಒಂದು 4 ಲಕ್ಷ ರೂಪಾಯಿದು ಈಗಾಗಲೇ ಮಾರಿಯಾಗಿದೆ. ಹಲಸಿನ ಹಣ್ಣನ್ನೇ ನಾವು ಪ್ಯಾಕ್ ಮಾಡಿ ಮಾರ್ತೇವೆ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ವಿಪರೀತ ಬೇಡಿಕೆ. ಪುತ್ತೂರಲ್ಲಿ ಅಲ್ಲದೆ ಮಂಗಳೂರಿನಲ್ಲೂ ಬಂದು ತಗೊಂಡು ಹೋಗ್ತಾರೆ. ಈಗ ಮಂಗಳೂರಿನಲ್ಲಿ ಅಂಗಡಿಯವರು ಕೂಡ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ವರ್ಷದಿಂದ ಮಂಗಳೂರಲ್ಲಿಯೂ ಅವೈಲೇಬಲ್ ಇದೆ. ಅಡಿಕೆಯಲ್ಲಿ ಸಮಸ್ಯೆಗಳು ಸಾಕಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಕೂಲಿ ಕಾರ್ಮಿಕರು ಅಥವಾ ಬೇರೆ ಬೇರೆ ವಿಷಯಗಳು. ಹಲಸಲ್ಲಿರುವ ಸಮಸ್ಯೆಗಳು ಬೇರೆ, ಸಣ್ಣ ಸಣ್ಣ ಸಮಸ್ಯೆಗಳು ಅದರಲ್ಲಿಯೂ ಇದೆ. ಹಣ್ಣಾದರೆ ಗೊತ್ತಾಗೋದಿಲ್ಲ, ಯಾವುದು ಬೆಳೆದಿದೆ ಅಂತ ಹೇಳಿದ್ರು ಗೊತ್ತಾಗೋದಿಲ್ಲ. ಅದನ್ನು ಪ್ರತ್ಯಕ್ಷ ಹೋಗಿ ಪ್ರತಿ ಹಣ್ಣನ್ನು ಹೋಗಿ ಪರಿಶೀಲನೆ ಮಾಡಬೇಕು. ಅಂದರೆ ಆಗುವಂಥ ಸಮಸ್ಯೆಗಳು. ನಾಟಿಯಾಗಿ ಅದರ ನಂತರ ಮಾಡುವಂಥ ವಿಧಾನಗಳೆಲ್ಲ ತುಂಬ ಸರ್ವೇ ಸಾಮಾನ್ಯ, ಭಾರಿ ಏನು ಅದಕ್ಕೆ ಆರೈಕೆಯ ಅವಶ್ಯಕತೆ ಇರೋದಿಲ್ಲ. ಈ ಕೊಯ್ಲಿಗಾಗುವ ಮಾತ್ರ ಒಂದು ಸಣ್ಣ ಸಮಸ್ಯೆ ಇದೆ. ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳು ಹಲಸಲ್ಲಿ ಭಾರಿ ಏನಿಲ್ಲ. ಇನ್ನೊಂದೇನೆಂದರೆ, ನಾನು ತಜ್ಞರ ಹತ್ರ ಹೀಗೆ ವಿಚಾರಿಸಿದೆ. ನಮ್ಮಲ್ಲಿ ಹಲಸಿಗೆ ಕಳೆದ ವರ್ಷದಿಂದ ಗಮನಿಸಿದಾಗ ಹಲಸಿನ ಮರಕ್ಕೆ ಸ್ಟೆಮ್ ಬೋರರ್ ಅಂತ ಹೇಳುವ ಒಂದು ಹುಳ ಬಂದು ಮರವನ್ನೆಲ್ಲ ಒಟ್ಟೆ ಮಾಡ್ತಾ ಇದೆ. ಇದೊಂದು ಹಲಸಲ್ಲಿ ಯಾವುದೇ ಮೋನೋ ಕಲ್ಟಿವೇಷನ್ ಈ ರೀತಿ ಸಾವಯವ ರೀತಿಯಲ್ಲಿ ಮಾಡುವಾಗ ಈ ರೀತಿದು ತೊಂದರೆಗಳು ಬರುವಂಥದ್ದು ಸಹಜ ಅಂತೇಳಿದು ಕಂಡುಕೊಂಡ ವಿಷಯ. ಹಾಗಾಗಿ ಮರ ಮೋಪಿಗೋಸ್ಕರ ಸ್ವಲ್ಪ ಕಷ್ಟ ಇದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಹಣ್ಣಿಂದಾಗಿ ನಮಗೆ ಏನಾದರೂ ಮೌಲ್ಯವರ್ಧನೆ ಆಗ್ತದೆ ಹೊರತು ಮರದಿಂದ ಆಗಲಿಕ್ಕಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹಲಸು ಮೇಳ, ಇದಕ್ಕೆ ಮುಖ್ಯ ಕಾರಣ ಹಲಸು ಮೇಳ ಮತ್ತು ನನ್ನ ಸಂಬಂಧಿಕರು ಅಥವಾ ನಮ್ಮ ಕುಟುಂಬದಲ್ಲಿ ಹಲಸನ್ನು ವಿಪರೀತ ಒಂದು ಇಷ್ಟವಾದ ಒಂದು ಹಣ್ಣು. ಇದನ್ನು ಗಮನಿಸಿಕೊಂಡು ಯೋಚನೆ ಮಾಡಿದಾಗ ಹಲಸಿಗೆ ಒಂದಲ್ಲ ಒಂದು ದಿವಸ ಒಳ್ಳೆಯ ಮೌಲ್ಯ ಬರ್ಬೋದು ಅಂತೇಳಿ ಒಂದು ವಿಶ್ವಾಸ ಇತ್ತು. ಮತ್ತು ಅದನ್ನು ಶ್ರೀಪಡ್ರೆ ಅಥವಾ ಒಳ್ಳೆಯ ಹಿರಿಯ ತಜ್ಞರು ಇದನ್ನು ತುಂಬ ಪ್ರಮೋಟ್ ಮಾಡ್ತಾಯಿದ್ರು. ಅಡಿಕೆ ಪತ್ರಿಕೆಯಲ್ಲಿ ಎಲ್ಲ ತುಂಬ ಇದನ್ನು ಪ್ರಮೋಟ್ ಮಾಡ್ತಾಯಿದ್ರು. ಹಾಗಾಗಿ ಅದನ್ನೊಂದು ಪ್ರಯೋಗ ಮಾಡಿ ನೋಡುವ ಅಂತೇಳಿ ಒಂದು ಹೊರಟದ್ದು. ಇದಕ್ಕೆ ಇರಿಗೇಷನು, ಗೊಬ್ಬರ ಇದೆಲ್ಲ ಹೇಗೆ ಮಾಡ್ತೀರಿ ನೀವು? ಹಲಸಿಗೆ ಶುರು ಒಂದು 3-4 ವರ್ಷ ವಾರಕ್ಕೊಮ್ಮೆ ಎಲ್ಲ ನೀರು ಕೊಟ್ಟರೆ ಸಾಕಾಗ್ತದೆ. ಆನಂತರ ನೀರಿನ ಅವಶ್ಯಕತೆ ಇಲ್ಲ. ಗೊಬ್ಬರ, ಯಾವುದೇ ಗೊಬ್ಬರ, ಹಟ್ಟಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ. ಆದರೆ ಈ ಫ್ಲವರಿಂಗಿಗೆ ಆಗೋಕ್ಕಿಂತ ಮುಂಚೆ ಒಮ್ಮೆ ಅದಕ್ಕೆ ಈಟು ಸಿಕ್ಕಿದರೆ, ಸಾವಯವ ಗೊಬ್ಬರ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಕಂಡುಕೊಂಡೆ. ತುಂಬ ಶ್ರಮ ಪಡಬೇಕು. ಸ್ವಲ್ಪ ಅದರ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡು ನಾವು ಅದರಲ್ಲಿ ಆ ಹಣ್ಣನ್ನು ಕೊಯ್ಲು ಮಾಡುವಂಥದ್ದು, ಅಥವಾ ಅದಕ್ಕಿಂತ ಮುಂಚೆ ನಮಗೆ ಒಮ್ಮೆಗೆ ಹಣ್ಣು ಬರ್ತದೆ ಅಂತೇಳಿ ಸ್ವಲ್ಪ ಮುಂಚೆ ನಾವು ನಿರೀಕ್ಷೆ ಮಾಡಿ ಆ ಹಣ್ಣಾಗದ ಹಾಗೆ, ಅಂದರೆ ಅದನ್ನು ಕಾಯಿಯನ್ನೇ ನಾವು ಹೇಗೆ ಉಪಯೋಗ ಮಾಡ್ಬೋದು, ಇದನ್ನೊಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕಾದ ಅವಶ್ಯಕತೆ ಇರ್ತದೆ. ಕಾಯಿಯನ್ನು ಯಾವುದು ಸೊಂಟೆಯ ಅಥವಾ ಹಪ್ಪಳವ ಈ ರೀತಿಯ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ. ಖಾಲಿ ಹಣ್ಣಿಗೆ ಅಂತೇಳಿ ಯೋಚನೆ ಮಾಡಿ ಕೂತ್ಕೊಳ್ಬಾರ್ದು. ಒಳ್ಳೆಯ ಪ್ರಾಫಿಟಬಿಲಿಟಿ ಇದೆ, ಒಳ್ಳೆಯ ರೆವೆನ್ಯೂ ಬರ್ತದೆ, ಯಾವುದಾದ್ರೂ ಮಾಡ್ಬೋದು. ಆದರೆ ಸ್ವಲ್ಪ ಚಾಣಾಕ್ಷರಾಗಿ ನಾವು ಅದನ್ನು ಮುಂಚೆ ತಯಾರು ಮಾಡಿ ಇಟ್ಟುಕೊಳ್ಬೇಕಾಗ್ತದೆ. ನಾನು ಹಲಸು ನಟ್ಟು ಇದು ಈ ವರ್ಷ 7ನೇ ವರ್ಷ. 4ನೇ ವರ್ಷಕ್ಕೆ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಸಣ್ಣ ಪ್ರಮಾಣದಲ್ಲಿ. ಕಳೆದ ವರ್ಷವೂ ಒಳ್ಳೆ ರೀತಿಯಲ್ಲಿ ಬಂದಿತ್ತು. ಈ ವರ್ಷ ಸರ್ವೇ ಸಾಮಾನ್ಯ ಎಲ್ಲ ಊರುಗಳಲ್ಲಿಯೂ
ಹಲಸು ಆಗಲಿ ಅಥವಾ ಬೇರೆ ಹಣ್ಣುಗಳಾಗಲಿ ಹೆಚ್ಚು ಇಳುವರಿ ಬಂದಿದೆ, ನಮಗೂ ಹೆಚ್ಚು ಇಳುವರಿ ಬಂದಿದೆ. ಹಾಗೆ ಇದು 3 ವರ್ಷ ಆದ ಕಾರಣ ನನಗೆ ವರ್ಷದಿಂದ ವರ್ಷಕ್ಕೆ ಹೇಗೆ ಅದು ಮರ ಬೆಳೆದ ಹಾಗೆ ಹೆಚ್ಚು ಬರ್ತದೆ ಅಂತ ಹೇಳೋದೊಂದು ಕೇಳಿಪಟ್ಟಿದ್ದೇನೆ. ನೋಡಬೇಕು ಇನ್ನು ಮುಂದೆ ಹೇಗೆ ಆಗ್ತದೆ ಅಂತ ಹೇಳೋದು. ಅಲ್ಲ, ಈ ವರ್ಷ ಸಹಜವಾಗಿ ಹೆಚ್ಚುವರಿ ಎಲ್ಲ ಹಣ್ಣುಗಳು ಬಂದಿವೆ. ಈ ಸಂದರ್ಭದಲ್ಲಿ ನಿಮಗೆ ಮಾರುಕಟ್ಟೆ ಕಷ್ಟ ಆಗಲಿಲ್ವಾ? ಇಲ್ಲ, ಹಲಸಿಗೆ ಏನಂದರೆ ಮಳೆ ಬರುವ ತನಕ ಹಣ್ಣಿಗೆ ಬೇಡಿಕೆ ಇರ್ತದೆ. ಮಳೆ ಬಂದ ಮೇಲೆ ಅದನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಸೊಂಟೆಯ ಹಪ್ಪಳವ ಈ ರೀತಿಯ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಬೇಕು. ಕಾಯನ್ನೇ ನಾವು ಕೊಯ್ಲು ಮಾಡಿದಾಗ ನಮಗೆ ಅದರ ಏನು ಲಾಭಾಂಶ ತೆಗಿಬೋದು. ನಮ್ಮಲ್ಲಿ ಪ್ರಮುಖವಾಗಿ 2 ವೆರೈಟಿಯನ್ನು ಹಾಕಿರುವಂಥದ್ದು, ಒಂದು ಸಿಂಗಾಪುರ, ಇನ್ನೊಂದು ಗಮ್ಲೆಸ್. ಸಿಂಗಾಪುರ ಯಾಕೆ ಅಂತ ಹೇಳಿದರೆ ಅದು ಹಣ್ಣಿಗೆಗೋಸ್ಕರವೇ ನಟ್ಟಿರುವಂಥ ವಿಷಯ. ಅದರ ಮರದ ಗಾತ್ರ ಮುಂಚಿತವಾಗಿ ನಾವು ತಿಳ್ಕೊಂಡು ಮರದ ಗಾತ್ರ ಹೇಗೆ ಬೆಳೀತದೆ, ಆ ಮರ ಒಂದು ಮರದಿಂದ ಒಂದು ಮರಕ್ಕೆ ಎಷ್ಟು ಸ್ಪೇಸಿಂಗ್ ಬೇಕಾಗ್ಬೋದು ಅಂತೇಳಿ ಒಂದು ಹಿಂದೆ ಇದ್ದಂಥದ್ದನ್ನು ಯೋಚನೆ ಮಾಡಿ 30 ಫೀಟಿಗೆ ಒಂದರ ಹಾಗೆ ನಾಟಿ ಮಾಡಿದ್ದೇನೆ. ಒಳ್ಳೆ ರೀತಿಯ ಗಾಳಿ ಬೆಳಕು ದೊರೆಯಬೇಕು, ಇಲ್ಲಾಂದರೆ ಇಳುವರಿ ಕುಂಠಿತ ಆಗ್ತದೆ. ಆದರೆ ಗಮ್ಲೆಸ್ಸಿಗೆ ಹಾಗೆ ಅಲ್ಲ, ಗಮ್ಲೆಸ್ ಸ್ವಲ್ಪ ಹತ್ತಿರ ಆದರೂ ತೊಂದರೆ ಇಲ್ಲ, ಯಾಕಂದರೆ ಅದರ ಮರದ ಗಾತ್ರ ಬಾಕಿ ಉಳಿದ ಮರಗಳಷ್ಟು ದೊಡ್ಡ ಗಾತ್ರ ಅಲ್ಲ. 18 ಫೀಟಿಗೆ ಒಂದರ ಹಾಗೆ ನಟ್ಟಿದ್ದೇನೆ. ಈಗಾಗಲೇ ಹತ್ತಿರ ಆಗಿದೆ. 18 ಫೀಟ್ ಅಂದರೆ ತುಂಬ ಹತ್ತಿರ ಆಯಿತು. ನಾನು ಯೋಚನೆ ಮಾಡಿದೊಂದು ಸಣ್ಣ ವ್ಯತ್ಯಾಸ ಆಗಿದೆ, ಅದರಲ್ಲಿ ಒಂದು 20-22 ಫೀಟ್ ಆದರೂ ಬೇಕಿತ್ತು. ಆದರೂ ಪ್ರೂನಿಂಗ್ ಎಲ್ಲ ಮಾಡಿ ಅದನ್ನು ನಿರ್ವಹಣೆ ಮಾಡ್ಬೋದು ಅಂತೇಳಿ ಒಂದು ವಿಶ್ವಾಸ ಇದೆ. ಇನ್ನೊಂದು ಉತ್ಪನ್ನ ಮಾಡಿದ್ದೇವೆ ಈ ವರ್ಷ. ಹೇಗೆ ಅಂತೇಳಿದರೆ ಹಲಸಿನ ಗುಜ್ಜೆಯನ್ನೇ ಇಡೀ ಗುಜ್ಜೆ ಕೊಟ್ಟರೆ ಅದಕ್ಕೆ ಅದರ ಮೌಲ್ಯ ಕಡಿಮೆ ಇರ್ತದೆ. ಹಾಗೆ ಈ ನ್ಯೂಕ್ಲಿಯರ್ ಫ್ಯಾಮಿಲಿ 2 ಜನ 3 ಜನ ಇರುವಂಥ ಮನೆಗಳಿಗೆ ಗುಜ್ಜೆಯನ್ನು ಉಪಯೋಗ ಮಾಡಬೇಕು ಅಂತೇಳಿ ಇರ್ತದೆ, ಕೈಗೆ ಮೇಣಾಗ್ತದೆ, ಅದನ್ನು ಕೊರಲಿಕ್ಕೆ ಕಷ್ಟ ಅಂತ ಹೇಳುವ ಕಾರಣಕ್ಕೋಸ್ಕರ ತುಂಬ ಜನ ಹಿಂದೇಟಾಗ್ತಾರೆ. ಅದಕ್ಕೆ ಗುಜ್ಜೆಯನ್ನು ಕಟ್ ಮಾಡಿ ರೆಡಿ ಟು ಕುಕ್ ಮಾಡಿ ಮಾರುಕಟ್ಟೆ ಮಾಡಿದ್ದೇವೆ. ಒಳ್ಳೆ ರೀತಿಯ ಬೇಡಿಕೆ ಇತ್ತು, ಒಳ್ಳೆಯ ಮೌಲ್ಯವರ್ಧನೆ ಈ ರೀತಿ ಕೂಡ ಮಾಡ್ಬೋದು ಅಂತೇಳಿ ಒಂದು ವಿಶ್ವಾಸ ಬಂದಿದೆ ನನಗೆ. ಸಣ್ಣ ಹೋಟೆಲ್ನವರು ಬರ್ತಾರೆ ಅಥವಾ ಪೇಟೆಯವರು, ವಿಶೇಷವಾಗಿ ಪೇಟೆಯವರು. ಹಣ್ಣಿಗೆ ಪೇಟೆ ಹಳ್ಳಿ ಅಂತೇಳಿ ವ್ಯತ್ಯಾಸಗಳೇನಿಲ್ಲ. ಹಳ್ಳಿಯವರು ಬರ್ತಾರೆ, ಪೇಟೆಯವರು ಬರ್ತಾರೆ. ಹಳ್ಳಿಯವರಿಗೆ ಏನಂತ ಹೇಳಿದರೆ ಹಳ್ಳಿ ಈಗ ಕೂಡು ಕುಟುಂಬ, ಅಲ್ಲಿ ಕೂಲಿ ಕಾರ್ಮಿಕರ ಅಭಾವ ಈ ರೀತಿಗಳೆಲ್ಲ ಇರ್ತದೆ. ಅವರಿಗೆ ಹಲಸನ್ನು ಇಡೀ ತಗೊಂಡು ಹೋಗಿ ಅವರಿಗೆ ಉಪಯೋಗ ಮಾಡುವಂಥದ್ದು ಕಷ್ಟ ಆಗ್ತದೆ. ಅದಕ್ಕೆ ಸಣ್ಣ ಪ್ಯಾಕೆಟಾಗಿ ತಗೊಂಡು ಹೋದರೆ ಅವರಿಗೆ ಸುಲಭದಲ್ಲಿ ಹಣ್ಣು ನೆನೆಸಿದಾಗ ಹಣ್ಣು ತಿನ್ನಲಿಕ್ಕಾಗ್ತದೆ. ಈ ರೀತಿ ಅದಕ್ಕೆ ಪೇಟೆ ಹಳ್ಳಿ ಅಂತೇಳಿ ವ್ಯತ್ಯಾಸಗಳೇನಿಲ್ಲ ಹಣ್ಣಿನ ವಿಷಯಕ್ಕೆ. ಗುಜ್ಜೆ ಆದರೆ ಪೇಟೆಯವರು ಹೆಚ್ಚು ತಗೊಂಡು ಹೋಗ್ತಾ ಇದ್ದಾರೆ.